ಹಲೋ ಗೈಸ್, ವೆಲ್ಕಮ್ ಟು KVP ಚಾನಲ್. ನಾನು ಆಶಿಕ್. ನಾನೀಗ ರಿಯಾಕ್ಟ್ ಮಾಡೋಕೆ ಹೊರಟಿರುವಂಥದ್ದು ಕಲ್ಕಿ ಟ್ರೈಲರ್ಗೆ. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ ಲೆಸ್ ಆದ ವಿಡಿಯೋ. ఈ భూమి మీద మొదటి నగరం, ఈ వరల్డ్ లో చివరి నగరం కాశీ. ఓ పైన నీళ్లుంటాయంట. స్టార్ట్ అండ్ ఎండ్. భూమిని మొత్తం పీల్చేస్తే అన్నీ అక్కడే ఉంటాయి. ఈ లోకంలో ఉన్నది కాంప్లెక్స్ ఒక్కటే, దేవుడు ఒక్కడే సుప్రీం. రెండరింగ్ ಚೆನ್ನಾಗಿ ಮಾಡಿದ್ದಾರೆ. నీలాంటోడు ఎంత మందిని రక్షించొచ్చో తెలుసా? నేను రక్షించాల్సిందే ఒక్కడే. 6000 సంవత్సరాల క్రితం కనిపించింది. ఇప్పుడు మళ్ళీ ఆ పవర్ వచ్చిందంటే ఇక వెలుగు వచ్చే సమయం అయింది. ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಡಿಫ್ರೆಂಟ್ ಆಗಿದೆ. ವಾವ್, ఇప్పుడు కనపోయేది మామూలు ప్రాణం కాదమ్మా, సృష్టిని నేను కాపాడుతా. దీన్ని ఎలాగైనా ఆపేరాలి. పవర్ఫుల్ మ్యాన్. పొద్దున్నే ఫైట్ అండ్ బుజ్జి ఎంత మంచి కళ ఉన్నాను తెలుసా. దట్స్ అమేజింగ్ సినిమాటోగ్రఫీ. వావ్, యూనిట్స్ ఉన్నాయని దగ్గర ఏమీ లేవు. అలాంటి ఎంతమందికి నువ్వు అక్కడ హీరో తెలుసా? నాతో రా. యూనిట్స్ ఎక్కువ ఇస్తారా? సకలకల వల్లభ. అబద్ధం. నీకు జస్ట్ నువ్వంటేనే ఇష్టం భైరవా. ఇష్టపడ్డాను. ప్రపంచంలో ఒకటే ఒక సైడ్ సెక్సీ కాಣ್ತದೆ. నీ సైడ్. భైరవా 5 స్టార్ బౌంటీ. లెట్స్ గో. హై హై. నాకు ఆ అమ్మాయి కావాలి. పాయింట్ ఏంటంటే నేను ఒక్కడనే ఆ అమ్మాయిని తీసుకురాగలను. అంత ష్యూరా? రికార్డ్స్ చూసుకో, ఎంతవరకు ఒక్క ఫైట్ కూడా ఓడిపోలేదు. మీ యుద్ధం మళ్ళీ మొదలైనట్టుంది. Goosebumps ಬರ್ತಿದೆ ಇವರು ಕೇಳ್ತಾ. ఇది కూడా ఓడిపోను. రెండరింగ్ పర్ఫెక్ట్ ఆಗಿದೆ. లైక్ ఆసమ్. ఇంకా తొలి ఊపిరి కూడా తీసుకొని ఈ బిడ్డ కోసం ఇంకెంత మంది చనిపోవాలి? భయపడకు, మరో ప్రపంచం వస్తుంది. ಹೊಸ ಯುಗಕ್ಕೋಸ್ಕರ ಯುದ್ಧ. ವಾವ್, ಉಜ್ಜಿನ ಬಿಟ್ಟು ಹಾರಿದ್ದು. ಇಟ್ಸ್ ಅಮೇಜಿಂಗ್. ನಿಮಗೆ ಇದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು. ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಎಲ್ಲ ಅಕಸ್ಮಾತ್ ಬುಕ್ಕಿಂಗ್ಸ್ ಎಲ್ಲ ರೆಡಿ ಆಗಿದ್ರೆ ಎಲ್ಲ ಬುಕ್ಕಿಂಗ್ಸ್ ಮಾಡ್ಕೊಂಡು ರೆಡಿಯಾಗಿರಿ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನಂತೂ ತುಂಬಾ ಶಾಕಿಂಗಲ್ಲಿದ್ದೀನಿ. ಯಾಕೆಂದರೆ ಇಡೀ ಓವರ್ ಆಲ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ತೆಗೆದು ನೋಡಿದಾಗ ನಮಗೇನಾದರೂ ಒಂದು ಡಿಫ್ರೆಂಟ್ ಫ್ಲೇವರಲ್ಲಿ ಕೊಟ್ಟಾಗ ನಮಗೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ಇದು ಅದಕ್ಕಿಂತ ಡಿಫ್ರೆಂಟ್ ಆಗಿದೆ ಅಂತ. ಅಂದರೆ ನಾವು ಬೇರೆ ಹಾಲಿವುಡ್ ಜೊತೆ ಕಂಪೇರ್ ಮಾಡಬೇಕಾದ್ರೆ ಯಾವಾಗಲೂ ಇಂಥ ಸಿನಿಮ್ಯಾಟೋಗ್ರಫಿನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಹಾಗಂತ ಹೇಳ್ಬಿಟ್ಟು ನಮ್ಮ ರೀಜನಲ್ ಸಿನಿಮಾನ ನಾವು ಯಾವತ್ತೂ ಕೈ ಬಿಡೋದಕ್ಕಾಗಲ್ಲ. ಕಾಂತಾರ ಟೈಪ್ನ ಸಿನಿಮಾಗಳನ್ನ ಕೈ ಬಿಡೋದಕ್ಕಾಗಲ್ಲ, ಅಥವಾ KGF ಅಂತ ಸಿನಿಮಾಗಳನ್ನ ಕೈ ಬಿಡೋದಕ್ಕಾಗಲ್ಲ. ಆದರೂ ಕೂಡ ಹೇಳ್ತಾ ಇದ್ದೀನಿ, ಇಂಥ ಸಿನಿಮಾಸ್ ನಾವು ಆ್ಯಸ್ ಎ ಇಂಡಿಯನ್ ಆಗಿ ರೆಪ್ರೆಸೆಂಟ್ ಮಾಡಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಲಾಸ್ಟ್ ಟೈಮ್ ನೋಡಿದಾಗ ನಾನು ಹೇಳ್ತಾ ಇದ್ದೆ, ರೆಂಡರಿಂಗ್ ಆಗಿಲ್ಲ, ರೆಂಡರಿಂಗಲ್ಲಿ ತುಂಬಾ ಮಿಸ್ಟೇಕ್ಸ್ ಇದೆ. ಲೈಕ್ ಅದೆಲ್ಲ ಒಂಥರ ಪೇಪರ್ ವರ್ಕ್ ಥರ ಇತ್ತು. ನಮಗೆ ಪೇಪರ್ಸ್ನ ಹಿಡ್ಕೊಂಡಿದ್ದಂಗೆ ಇತ್ತು. ಎಲ್ಲ ಶೂಟ್ ಮಾಡೋದೆಲ್ಲ ಪೇಪರ್ಸ್ನ ಹಿಡ್ಕೊಂಡು ಏನೋ ಒಂಥರ ರಿಯಲ್ ವೆಪನ್ ಥರ ಕಾಣಿಸ್ತಾ ಇರಲಿಲ್ಲ. ಈಗ ಎಲ್ಲ ವೆಪನೈಸ್ ಎಲ್ಲದನ್ನು ಕಂಪ್ಲೀಟಾಗಿ ರೆಂಡರಿಂಗ್ ಮೇಲೆ, ಮೇನ್ಲಿ ಗ್ರಾಫಿಕ್ಸ್ ವರ್ಕಿಂಗ್ ಮೇಲೆ, VFX ವರ್ಕಿಂಗ್ ಮೇಲೆ ತುಂಬಾ ಅಮೇಝಿಂಗಾಗಿ ವರ್ಕ್ ಮಾಡಿ ಕಲ್ಕಿ ರೆಡಿಯಾಗಿದೆ. ಫ್ಯೂಚರಿಸ್ಟಿಕ್ ಆಗಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ರೀಸನಬಲ್ ಫ್ಯೂಚರಿಸ್ಟಿಕ್ ಆಗಿ ಇಟ್ಟಿದ್ದಾರೆ. ಎಲ್ಲ ಫ್ಯೂಚರಿಸ್ಟಿಕ್ ಆಗಿ ಮಾಡಿ ತುಂಬ ಓವರ್ ಮಾಡೋಕ್ಕೋಗಿಲ್ಲ. ಡೀಟೇಲಿಂಗ್ ಅಮೇಝಿಂಗ್ ಆಗಿದೆ. ಯಾವುದೇ ಒಂದು ಮರ ಇಲ್ಲ, ಅದಕ್ಕೋಸ್ಕರ ಡ್ಯೂನ್ ಥರ ಕಾಣಿಸ್ತಿರೋವಂಥದ್ದು, ನಮಗೆ ಡೆಸರ್ಟ್ ಥರ ಕಾಣಿಸ್ತಿರೋವಂಥದ್ದು ಅಂತಲೇ ಹೇಳ್ಬೋದು. ಆಮೇಲೆ ರೀಸನೇಬಲ್ ಆಗಿರೋವಂಥ ಒಂದು ಟೆಕ್ನಾಲಜೀಸ್ನ ಇಟ್ಟಿದ್ದಾರೆ. ಓವರ್ ಆಗಿ ಇದೆಲ್ಲ ಆಗದೇ ಇರೋವಂಥದ್ದೆಲ್ಲ ಇಟ್ಟಿಲ್ಲ. ಒಂದು ಫಿಕ್ಷನಲ್ ಅಂದರೂ ಕೂಡ ಒಂದು ರೀಸನಬಲ್ ಫಿಕ್ಷನ್ನ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಟೆಕ್ನಾಲಜಿ ವೈಸ್ ಮಾತಾಡ್ತಿರೋವಂಥದ್ದು. ಸ್ಟೋರಿ ವೈಸ್ ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ ಏನು ನಡೆಯೋಕೆ ಹೊರಟಿದೆ ಅಂತ. ಓಕೆ, ಈಗ ಇದಿಷ್ಟು ನನಗೆ ಹೇಳೋಕ್ಕಿದ್ದು. ನಿಮೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ನೋಡಿ ಇಷ್ಟು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸೂಪರ್ ಆಗಿದ್ದರೆ ಸಬ್ಸ್ಕ್ರೈಬ್ ಅಂತ ಮರಿಬಿಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.